ಸೊಸೆ ಕಾರಣನೇ ಇಲ್ಲದೆ ಕೆಟ್ಟೋಳಾಗ್ತಾಳೆ. ಇದು ಎಲ್ರ ಮನೆ ಕತೆ ಅಲ್ಲ, ಕೆಲವೊಂದು ಮನೆ ಕತೆ. ಎಸ್, ಸೊಸೆ ಅನ್ನೋದ್ ಪದದ ಹಿಂದೆ ಒಬ್ರು ಮನೆ ಮಗಳಿದ್ದಾಳೆ ಅಲ್ವಾ. ಆ ಮನೆ ಮಗಳು ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡು ಇನ್ನೊಂದು ಮನೆಗೆ ಬಂದಿರ್ತಾಳೆ. ಅವಳು ತುಂಬಾ ಪ್ರಯತ್ನ ಬೀಳ್ತಾಳೆ, ಎಲ್ರನ್ನ ಮೆಚ್ಚಿಸ್ಬೇಕು, ಅವರಂತೆ ಬದುಕಬೇಕು, ಅವ್ರುಗಳನ್ನ ಅರ್ಥ ಮಾಡ್ಕೋಬೇಕು ಅಂತ. ಬಟ್ ಯಾವತ್ತೋ ಒಂದಿನ ಅವಳು ಅವಳಂತೆ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಏನಾಗುತ್ತೆ, ಅವಳು ಎಲ್ಲರ ಕಣ್ಣಲ್ಲಿ ಕೆಟ್ಟವಳಾಗ್ತಾಳೆ. ಇನ್ಫ್ಯಾಕ್ಟ್ ನಮ್ಮ ತಪ್ಪೇನೂ ಇರೋದಿಲ್ಲ, ಬಟ್ ಸ್ಟಿಲ್ ಕೆಲವೊಬ್ರು ಕಣ್ಣಲ್ಲಿ ನಾವು ಯಾವಾಗಲೂ ತಪ್ಪಾಗೆ ಕಾಣ್ತೀವಿ. ಸರಿ ಇದೆ, ಏನು ಮಾಡೋಕ್ಕಾಗಲ್ಲ. ಸೊಸೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಯಾಕಂತಂದ್ರೆ ತೀರ್ಪು ಕೊಡೋದು ತುಂಬಾ ಸುಲಭ. ಸೊಸೆ ಹೆಂಗ್ ಗೊತ್ತಾ, ಶಿಲ್ ಬೌನ್ಸ್ ಬ್ಯಾಕ್. ಪ್ರೀತಿ ಕೊಟ್ರೆ ಅದ್ರ 10 ಪಟ್ಟು ಪ್ರೀತಿನೇ ಸಿಗುತ್ತೆ. ತನ್ನ ಅಪ್ಪ ಅಮ್ಮ, ತನ್ನ ಬಂಧು ಬಳಗ, ತನ್ನ ಪ್ರಪಂಚನೇ ಬಿಟ್ಟು ಬಂದಿರ್ತಾಳೆ ಅವಳು. ಸೊ ಇಲ್ಲಿ ಬಂದಿದ ತಕ್ಷಣ ಅವಳ ನಿರೀಕ್ಷೆಗಳು ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ. ನಾನು ಅಡ್ಜಸ್ಟ್ ಆಗ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಂಗೆ ಸಪೋರ್ಟ್ ಸಿಗಬೇಕು, ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಆಗಬೇಕು ಅಂತ. ಬಟ್ ಕೆಲವೊಂದು ಅತ್ತೆಯಂದ್ರು ಹೇಗಿರ್ತಾರೆ ಅಂತಂದರೆ, ಅವ್ರ ಅತ್ತೆ ಜೊತೆ ಅವ್ರು ಚೆನ್ನಾಗಿರಲ್ಲ, ಬಟ್ ಸೊಸೆ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ. ಅತ್ತೆಯಂದ್ರ ಮನಸ್ಸಲ್ಲಿ ಸೊಸೆ ತಪ್ಪಿತಸ್ಥಳೆ.